ಕ್ವಾರ್ಟರ್ಲಿ ರಿಸಲ್ಟ್ ಚಾನಲ್ಗೆ ಸ್ವಾಗತ. L&T ಟೆಕ್ನಾಲಜಿ ತನ್ನ ಕ್ವಾರ್ಟರ್ 3 ರಿಸಲ್ಟ್ ಅನ್ನು ಈಗ ತಾನೇ ಪಬ್ಲಿಷ್ ಮಾಡಿದೆ. ಇದು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಸಲ್ಟ್ ಆಗಿದೆ. ಇದು ಈಗ ಬಂದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್, ಇದು ಹಿಂದಿನ ಕ್ವಾರ್ಟರ್ 2 ರಿಸಲ್ಟ್ ಕಾಲಮ್, ಇದು ಹಿಂದಿನ ವರ್ಷದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್. ಇವೆರಡು ಕಾಲಮ್ ಹೋಲಿಕೆಗೋಸ್ಕರ ಕೊಟ್ಟಿದ್ದಾರೆ. ಡಾಟಾ ಮಿಲಿಯನ್ಸ್ದಲ್ಲಿದೆ, ನಾನು ಕರೋಡದಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೇನೆ. ಎಲ್ಲಕ್ಕಿಂತ ಮೊದಲಿಗೆ ನೋಡೋಣ ರೆವೆನ್ಯೂ ಫ್ರಾಮ್ ಆಪರೇಷನ್ ಅಂದರೆ ಆದಾಯದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 2572 ಕ್ರೋಡ್ ರೆವೆನ್ಯೂ ಜನರೇಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2421 ಕ್ರೋಡ್ ರೆವೆನ್ಯೂ ಜನರೇಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2633 ಕ್ರೋಡ್ ರೆವೆನ್ಯೂ ಜನರೇಟ್ ಮಾಡಿದೆ. ಕಂಪನಿಯ ರೆವೆನ್ಯೂವನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 9.5% ಅಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ರೆವೆನ್ಯೂವನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 3.1% ಅಷ್ಟು ಏರಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಟೋಟಲ್ ಎಕ್ಸ್ಪೆನ್ಸಸ್ ಅಂದರೆ ಖರ್ಚಿನ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 2197 ಕ್ರೋಡ್ ಖರ್ಚು ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2018 ಕ್ರೋಡ್ ಖರ್ಚು ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 2246 ಕ್ರೋಡ್ ಖರ್ಚು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಂದರೆ ಲಾಭದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 320 ಕ್ರೋಡ್ ಪ್ರಾಫಿಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 336 ಕ್ರೋಡ್ ಪ್ರಾಫಿಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 319 ಕ್ರೋಡ್ ಪ್ರಾಫಿಟ್ ಮಾಡಿದೆ. ಕಂಪನಿಯ ಪ್ರಾಫಿಟ್ ಅನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 5.1% ಅಷ್ಟು ಇಳಿಕೆಯಾಗಿದೆ. ಅದೇ ಕಂಪನಿಯ ಪ್ರಾಫಿಟ್ ಅನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ ಆಲ್ಮೋಸ್ಟ್ ಫ್ಲಾಟ್ ನಂಬರ್ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್, ಅರ್ನಿಂಗ್ ಪರ್ ಶೇರ್ EPS ಪ್ರತಿ ಶೇರ್ಗೆ ಎಷ್ಟು ಗಳಿಕೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 30 ರೂಪೀಸ್ 20 ಪೈಸೆ, ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 31 ರೂಪೀಸ್ 80 ಪೈಸೆ, ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 30 ರೂಪೀಸ್ 47 ಪೈಸೆ. ಕಂಪನಿಯ ಪ್ರಾಫಿಟ್ ಏರಿಕೆಯಾದಂತೆ EPS ಏರಿಕೆಯಾಗುತ್ತದೆ. ಅದೇ ಕಂಪನಿಯ ಪ್ರಾಫಿಟ್ ಇಳಿಕೆಯಾದರೆ EPS ಕೂಡ ಇಳಿಕೆಯಾಗುತ್ತದೆ. ಓವರಾಲ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಹೇಳುವುದಾದರೆ ಎವರೇಜ್ ನಂಬರ್ ಎಂದು ಹೇಳಬಹುದು. ನೋಡೋಣ ಮಾರ್ಕೆಟ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.